ಆಟ ಮಾಡ್ಕೊಂಬಂದ್ಯಾ? ಆಟ ಮಾಡ್ಕೊಂಬಂದೆ. ಕುಬೇರನ ಮಗಳು. ಇದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ಯಾಕಂದರೆ ಅಮ್ಮ ಬಂದುಬಿಟ್ಟು ಸಾಟರ್ಡೆ ಬೇಗನೆ ಎದ್ಬಿಟ್ಟು ಬಾ ಅಂತ ಹೇಳಿದರು. ನಾನು ಸುಮ್ಮನೆ ಬೇಜಾರು ಮಾಡಬೇಡ, ನನಗೆ ಯಾವಾಗ ಎದ್ದೊಳ್ಬೇಕು ಅನ್ಸುತ್ತೆ ಅವಾಗ ಎದ್ದೊಳ್ತೀನಿ. ಶೂಟು ಅಂತ ಡೈಲಿ ಬೇಗ ಎದ್ದೊಳತಿದ್ದೇ ಇರುತ್ತೆ. ಇವಾಗ ಸ್ವಲ್ಪ ಮಲ್ಕೊತೀನಿ ಅಂತ ಹೇಳಿದ್ದೆ, ಅದಕ್ಕೆ ಅಮ್ಮನೂ ಡಿಸ್ಟರ್ಬ್ ಮಾಡಿರಲಿಲ್ಲ. ಫೈನಲಿ ನಾನೇ ಎದ್ಬಿಟ್ಟು ಕಾಲ್ ಮಾಡಿದೆ. ಅಮ್ಮ ಏನಕ್ಕೆ ಇಷ್ಟು ಬೇಗ ಎದ್ದಿದೆಯಾ, ಎದ್ದೊಳಲ್ಲ ಅಂತ ಅಂದ್ಬಿಟ್ಟು ಅಂತ ಅಂದರು. ಫೈನಲಿ ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಆಮೇಲೆ ಮನೆಯೆಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಬಂದಮೇಲೆ ಇರಿಟೇಟ್ ಆಗುತ್ತೆ ನಾನೇ ನೋಡಿದ್ರೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಡೋಣ ಅಂದ. ನಿನ್ನೆ ಸಂಜೆ ಮಾಡಿದ ಬಿಸಿಬೇಳೆ ಬಾತಿತ್ತಲ್ಲ ಅದನ್ನೇ ತಿಂದು ಫೈನಲಿ ರೆಡಿ ಆಗ್ಬಿಟ್ಟು ಬಸ್ ಹತ್ತಿದೆ. ಕಂಡಕ್ಟ್ರು ತಿರುಗಿ ನೋಡ್ತಾಯಿದ್ರು. ಆಮೇಲೆ ಬೆಂಗಳೂರಿಂದ ಹೊರಟಾದ್ಮೇಲೆ ಮಿಡಲಲ್ಲಿ ಬಸ್ ನಿಲ್ಲಿಸಿದ್ರು. ಆರೆಂಜ್ ತಿಂದೆ, ನಾನೇನು ಇಳಿದ್ಬಿಟ್ಟು ಹೋಟೆಲಲ್ಲಿ ತಿನ್ನೋಕೆ ಹೋಗಲಿಲ್ಲ. ಸೊ ಸಿಟಿಯಿಂದ ನಮ್ಮ ಮನೆಗೆ ಬಂದು ಆಟೋದಲ್ಲಿ ಹೋಗಬೇಕು. ಸೊ ಫೈನಲಿ ಮನೆ ರೀಚ್ ಆದೆ. ಒಳಗಡೆ ನೋಡಿದ್ರೆ ಅಮ್ಮ ಆಂಟಿ ಸೇರ್ಕೊಂಡು ಒಬ್ಬಿಟ್ಟು ಮಾಡ್ತಾಯಿದ್ರು. ಅಮ್ಮ ಏನೋ ಹೇಳ್ತಾರೆ ಕೇಳ್ಕೊಳ್ಳಿ. ಆಟ ಮಾಡ್ಕೊಂಬಂದ್ಯಾ? ಆಟ ಮಾಡ್ಕೊಂಬಂದೆ. ಕುಬೇರನ ಮಗಳು. ಕುಬೇರನ್ ಮಗಳಾಗ್ಬೇಕಂತ ಏನಿಲ್ವಲ್ಲ, ಆಟದಲ್ಲಿ ಬರ್ಬೇಕಂತ. ಕುಬೇರನ ಮಗಳು. ಕುಬೇರನ್ ಮಗಳಿಗೆ ಕೊಟ್ಟು ಮದುವೆ ಮಾಡಿದ್ರ ನಮ್ಮಮ್ಮನ್ನ ಯಾರೋ ಏರ್ಲಂಡಿ ಕೊಟ್ಟು ಮದುವೆ ಮಾಡಿದ್ರು. ಅದಾದಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅಮ್ಮ ಗುಲಾಬಿ ಗಿಡ ಬೆಳೆಸಿದ್ರು. ಅದರಲ್ಲಿ ಹೂವನ್ನ ಕ್ಲಿಪ್ ಎತ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಒಳಗಡೆ ಹೋದೆ. ಒಡೆ ಬೇಯಿಸೋದನ್ನ ಪೆಂಡಿಂಗ್ ಇಟ್ಟಿದ್ರು. ಹಾಗೆ ತಾತನ ಬಗ್ಗೆ ಅಜ್ಜಿ ಬಗ್ಗೆ ಕಾಮಿಡಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಯಾರು ಯಾಕೆ ಕಾಗ್ದ ಹರ್ಕೊಂಡು ಮಡಿಕೋದು? ಅದಕ್ಕೆ ಕಾಗ್ದಾರದ ಮಡಿಕೊಳ್ಳೋದು. ನನ್ನ ತಾತಂಗೆ ಸ್ವಲ್ಪ ಮೆಂಟಲಿ ಅಪ್ಸೆಟ್ ಆಗಿಬಿಟ್ಟು ಕಾಗ್ದನ ಅರ್ದು ದುಡ್ಡು ಅಂತ ಮಡಿಕೋತಾ ಇದ್ರಂತೆ. ಫೈನಲಿ ಅಮ್ಮ ಒಲೆ ಮುಂದೆ ನನಗೆ ಊಟ ಹಾಕೊಟ್ರು. ಅವಾಗೆಲ್ಲ ಬೈತಾಯಿದ್ರು ಒಲೆ ಮುಂದೆ ತಿನ್ನಬೇಡ ಅಂತ. ಇವಾಗ ಅವರೇ ಹಾಕೊಟ್ರು. ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ಬಿಟ್ಟು ಮಲ್ಕೊಂಡ್ವಿ. ಇದಾಗಿತ್ತು ನನ್ನ ಸ್ಯಾಟರ್ಡೆ ವ್ಲಾಗ್. ಥ್ಯಾಂಕ್ ಯು.